ಮೇ 18ರಂದು ರಾಹು ನಿಮ್ಮ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಹಾಗೆ 1.5 ವರ್ಷಗಳ ಕಾಲ ಅಲ್ಲಿಯೇ ಸಂಚರಿಸಲಿದ್ದಾರೆ. ನಿಮ್ಮ ರಾಶಿ ಅಂದರೆ ನೀವು ಜನಿಸಿದಾಗ ಚಂದ್ರ ಇದ್ದ ರಾಶಿ. ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಚಂದ್ರನ ಮೇಲೆ ರಾಹು ಸಂಚಾರ ಮಾಡುವುದು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ಈ ಬದಲಾವಣೆ ಕೆಲವೊಂದು ಶುಭವಾಗಿದ್ದರೆ ಕೆಲವು ಅಶುಭ. ಹಾಗೆಯೇ ಗುರು ಕೂಡ ನಿಮ್ಮ ಪಂಚಮ ಸ್ಥಾನ ಅಂದರೆ 5ನೇ ಮನೆಯಲ್ಲಿರುವುದು ಅತ್ಯಂತ ಶುಭ. ಇದು ನಿಮ್ಮ 7.5 ಪೀಡೆಗೆ ತಾತ್ಕಾಲಿಕ ವಿಮೋಚನೆಯನ್ನು ಕೊಡಲಿದೆ. ಕಳೆದ 2 ವರ್ಷದಿಂದ ನೀವು ಪಡುತ್ತಿರುವ ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರ ದೊರೆಯಲಿದೆ. ಆದರೆ ರಾಹು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವುದು ವಿಲಕ್ಷಣ ಅನುಭವವನ್ನು ಕೊಡಲಿದೆ. ಚಂದ್ರನು ಮನಸ್ಕಾರಕನಾಗಿದ್ದು ರಾಹುವು ಮಾಯೆಯನ್ನು ಅಥವಾ ಭ್ರಮೆಯನ್ನು ತೋರಿಸುವುದರಿಂದ ನೀವು ಒಂದು ರೀತಿಯ ಭ್ರಮೆಗೆ ಒಳಗಾಗುವಿರಿ, ಯಾವುದೋ ಒಂದು ಗಿಳಿಗೆ ಅಂಟಿಕೊಳ್ಳುವಿರಿ. ಅದರಲ್ಲೂ ಮುಖ್ಯವಾಗಿ ಹಣ ಮಾಡುವ ಗಿಳಿಗೆ ಅಂಟಿಕೊಳ್ಳುವಿರಿ. ಅದರ ಜೊತೆಗೆ ಭಯ ಕೂಡ ಉಂಟಾಗುವುದು. ವಿಚಿತ್ರವಾದ ಮನೋಬಯಕೆಗಳು ಉಂಟಾಗುವವು. ಆಶೆ ಅಭಿಲಾಷೆಗಳನ್ನು ತೀರಿಸಿಕೊಳ್ಳಲು ಪರದಾಡುವಿರಿ. ಅದರಲ್ಲೂ ಮುಖ್ಯವಾಗಿ ಶನಿಯು ನಿಮ್ಮ ರಾಶಿ ಅಧಿಪತಿಯಾಗಿದ್ದು 2ನೇ ಮನೆಯಲ್ಲಿ ಇರುವುದರಿಂದ ಹಣ ಗಳಿಸುವ ಬಯಕೆ ಉಂಟಾಗುವುದು. ಅದಕ್ಕಾಗಿ ಹಲವು ಮಾರ್ಗಗಳನ್ನು ಹುಡುಕುವಿರಿ, ಎಲ್ಲ ರೀತಿಯಲ್ಲಿ ಪ್ರಯತ್ನಿಸುವಿರಿ. ದಿಢೀರ್ ಹಣ ಬರುವ ಆಟಗಳು ಅಥವಾ ಜೂಜಿನಲ್ಲಿ ಹಣ ತೊಡಗಿಸುವಿರಿ. ಇದರಿಂದ ಅಪಾಯ ಕೂಡ ಇದೆ. ಕೊಟ್ಟ ಹಣ ವಾಪಸ್ಸು ಬಾರದೇ ಇರಬಹುದು. ಆದ್ದರಿಂದ ಯಾರಿಗೂ ಸಾಲ ಕೊಡಬೇಡಿ, ಯಾರಿಗೂ ಜಾಮೀನು ಹಾಕಬೇಡಿ. ಇಲ್ಲವಾದಲ್ಲಿ ಇದರಿಂದ ಟೋಪಿ ಹಾಕಿಸಿಕೊಳ್ಳಬೇಕಾದೀತು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿ ಮೋಸಕ್ಕೆ ಒಳಗಾಗುವಿರಿ. ಆದರೆ ಗುರುವು ನಿಮಗೆ ಶುಭದಾಯಕನಾಗಿ ಇರುವುದರಿಂದ ತೊಂದರೆಗಳು ನಿವಾರಣೆಯಾಗುವು. ಮನಸ್ಸಿನಲ್ಲಿ ಹೊಸ ಆಶಾಕಿರಣ ಮೂಡುವುದು, ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು. ನಿಮ್ಮ ರಾಶಿ ಅಧಿಪತಿ ಶನಿ ರಾಶಿಯಿಂದ ವ್ಯಯಾಧಿಪತಿಯಾಗಿರುವುದರಿಂದ ಹೆಚ್ಚು ಖರ್ಚುಗಳು ಅಥವಾ ನಷ್ಟದ ಸಾಧ್ಯತೆ ಇದೆ. ಒಂದು ಕಡೆಯಿಂದ ಹಣ ಬಂದರೆ ಇನ್ನೊಂದು ಕಡೆಯಿಂದ ಖರ್ಚಾಗುತ್ತಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿದವರು ಈ ಸಮಯದಲ್ಲಿ ಹೆಚ್ಚು ಏರುಪೇರುಗಳನ್ನು ಕಾಣುವಿರಿ. ರಾಹು ಅಂದ್ರೆ ಧೂಮ ಅಂದ್ರೆ ಹೊಗೆ, ರಾಹು ಅಂದ್ರೆ ಬೃಹತ್. ಚಿಕ್ಕ ಸಮಸ್ಯೆಗಳು ದೊಡ್ಡದಾಗಬಹುದು. ಹಳೆಯ ಅನಾರೋಗ್ಯ ಸಮಸ್ಯೆ ಉಲ್ಬಣಿಸಬಹುದು. ನಿಮ್ಮ ಕಾಲುಗಳ ಬಗ್ಗೆ ಜಾಗೃತೆ ವಹಿಸಿ. ಚಂದ್ರ ನಿಮ್ಮ ರಾಶಿಗೆ 6ನೇ ಅಧಿಪತಿ ಆಗಿರುವುದರಿಂದ ಸಾಲಬಾಧೆ ಹೆಚ್ಚುವುದು ಅಥವಾ ಹಿತಶತ್ರುಗಳು ತೊಂದರೆ ಕೊಡಬಹುದು. ಸೇಡು ತೀರಿಸಿಕೊಳ್ಳುವ ಮನಸ್ಸಾಗುವುದು. ನಿಮ್ಮ ಮಾತಿನಲ್ಲಿ ನಿಮಗೆ ನಿಗಾ ಇರಲಿ. ಮಾತನಾಡುವ ಮುನ್ನ 2 ಬಾರಿ ಯೋಚಿಸಿ. ಯಾರಿಗೂ ಮಾತು ಕೊಡಬೇಡಿ, ಅಂದರೆ ಪ್ರಾಮಿಸ್ ಮಾಡಬೇಡಿ. ಜೂಜಿನ ಗೀಳು ಉಂಟಾಗಬಹುದು. ಕುಟುಂಬಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗುವುದು ಅಥವಾ ನಷ್ಟ ಉಂಟಾಗಬಹುದು. ಮಾಟ ಮಂತ್ರ ವಾಮಾಚಾರದ ಭಯ ಉಂಟಾಗಬಹುದು. ಆದರೆ ಸಂಚಾರಕ್ಕೆ ಇದು ಅನುಕೂಲ ಸಮಯ. ವಿದೇಶ ಅವಕಾಶಗಳು ಬರುವವು. ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಳ್ಳಬಹುದು. ಈ ವಿಡಿಯೋವನ್ನು ನೋಡುತ್ತಿರುವವರಲ್ಲಿ ನನ್ನದೊಂದು ವಿನಂತಿ. ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರ ಜ್ಯೋತಿಷ್ಯದ ಕುರಿತಾದ ಮಾಹಿತಿಪೂರ್ಣ ವಿಡಿಯೋ ಮಾಡ್ತಾ ಇರ್ತೇನೆ. ಹಾಗೆಯೇ ನಿಮಗೆ ಜ್ಯೋತಿಷ್ಯದ ಕುರಿತಾದ ಯಾವುದೇ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ. ಏಪ್ರಿಲ್ 1993 ರಿಂದ ಮಾರ್ಚ್ 1996ರ ನಡುವೆ ಹುಟ್ಟಿರುವವರ ಜಾತಕದಲ್ಲಿ, ಹಾಗೆಯೇ 1965 ರಿಂದ 1966 ಇಸವಿಯ ನಡುವೆ ಹುಟ್ಟಿದವರಿಗೆ ಕರ್ಮಕಾರಕ ಶನಿಯು ಕುಂಭ ರಾಶಿಯಲ್ಲಿ ಇರುವುದರಿಂದ, ಹಾಗೆಯೇ ಈಗ ರಾಹುವು ಅದೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಅಂಥವರಿಗೆ ಉದ್ಯೋಗದಲ್ಲಿ ಹಿನ್ನಡೆಯಾಗಲಿದೆ ಅಥವಾ ಕೆಲಸ ಕಾರ್ಯಗಳು ನಿಧಾನವಾಗಬಹುದು. ಕೆಲವೊಮ್ಮೆ ಅತಿಯಾದ ಕೆಲಸ, ಹಾಗೆಯೇ ಕೆಲವೊಮ್ಮೆ ಸರಿಯಾದ ಕೆಲಸವಿಲ್ಲದೆಯೇ ಏರುಪೇರುಗಳನ್ನು ಅನುಭವಿಸುವಿರಿ. ಯಾವ ಕೆಲಸ ಕಾರ್ಯಗಳು ಕೂಡ ಸಮರ್ಪಕವಾಗಿ ನಡೆಯದೆ ತೊಳಲಾಡುವಿರಿ. ನಿರುದ್ಯೋಗಿಗಳು ಕೆಲಸಕ್ಕಾಗಿ ಅಲೆದಾಡಬೇಕಾಗುತ್ತದೆ. ಅಥವಾ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವವು. ರಾಹು ರಾಶಿಯಲ್ಲಿ ಇರುವಾಗ ಕೇತು 7ನೇ ಮನೆಯಲ್ಲಿರುತ್ತಾನೆ. ರಾಹುವು ಲೌಕಿಕ ಮತ್ತು ಕೇತು ಅಲೌಕಿಕ. ಕೇತು 7ನೇ ಮನೆಯಲ್ಲಿರುವಾಗ ತೀರ್ಥಯಾತ್ರೆ ಅಥವಾ ಪವಿತ್ರ ಸ್ಥಳಗಳಿಗೆ ಪ್ರವಾಸ ಹೋಗುವ ಅವಕಾಶಗಳು ಬರುವವು. ನಿಮ್ಮ ಸಂಗಾತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ನಡೆಯುವವು. ನಿಮ್ಮ ಸಂಗಾತಿ ಜೊತೆ ಜಗಳ ಅಥವಾ ಬೇರ್ಪಡುವಿಕೆ ಅಥವಾ ಅಗಲುವ ಸಂದರ್ಭ ಬರಬಹುದು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ ಬರುವುದು. ವಿವಾಹ ವಿಚ್ಛೇದನೆ ಬಯಸಿ ಪ್ರಯತ್ನಿಸುತ್ತಿರುವವರಿಗೆ ವಿವಾಹ ವಿಚ್ಛೇದನೆ ಸಿಗುವ ಕಾಲ. ಪರಿಹಾರವಾಗಿ ಹನುಮಾನ್ ಚಾಲೀಸವನ್ನು ಅರ್ಥ ಮಾಡಿಕೊಂಡು ಪಠನೆ ಮಾಡುವುದರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಆನಂದವನ್ನು ಪಡೆಯುವಿರಿ. ಅಥವಾ ಯಾವುದೇ ಆಂಜನೇಯನ ಮಂತ್ರವನ್ನು ಪಠಿಸುವುದರಿಂದ ಅನುಕೂಲವಾಗುವುದು. ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಪಡೆಯುವುದರಿಂದ ಕೂಡ ಒಳಿತಾಗುವುದು.